ಉಡುಪಿಯಿಂದ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ದು ಶೃಂಗೇರಿ ಹೊರನಾಡಿಗೆ. ಆದರೆ ಅಲ್ಲಿ ಬಸ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ. ಇಲ್ಲಿರೋ ಜನ ನೋಡಿಕೊಂಡು ಇವತ್ತು ನಮಗೆ ರೂಮ್ ಸಿಗ್ತತಾ ಇಲ್ಲಪ್ಪ ಅಂತ ಮನಸಲ್ಲೇ ಅಂದ್ಕೊಳೋಷ್ಟರಲ್ಲಿ ನಮಗೆ ಸಾಕೇತಲ್ಲಿ ರೂಮ್ ಸಿಕ್ತು. ಸಿಕ್ಕಿರೋ ಖುಷಿಯಿಂದ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದು ಪ್ರಸಾದ ತಿನ್ನೋಕ್ಕೆ. ತಿನ್ಕೊಂಡು ಮತ್ತೆ ನಾವು ಹೋಗಿದ್ದು ಉಜಿರಿಯಲ್ಲಿರುವ ಸದಾಶಿವ ದೇವಸ್ಥಾನಕ್ಕೆ. ಅಲ್ಲಿ ದೇವಸ್ಥಾನ ನೋಡಾಯಿತು, ಅಲ್ಲಿರೋ ಜನನೂ ಹರಕೆ ಹೊತ್ತಾಯಿತು. ಹರಕೆ ಎಲ್ಲ ಹೊತ್ತಿರೋದು ಎಲ್ಲೇ ಆಗ್ತಾರಂತ ಅದನ್ನು ನೋಡಿಕೊಂಡು ಮತ್ತೆ ನಾವು ಹೋಗಿದ್ದು ಕೊರಗಜ್ಜಿ ಕುಂಜರಪ್ಪ ದೇವಸ್ಥಾನಕ್ಕೆ. ಅಲ್ಲಿ ನೋಡಿಕೊಂಡು ಮತ್ತೆ ನಾವು ಹೋಗಿದ್ದು ರಾಮನ ದೇವಸ್ಥಾನಕ್ಕೆ. ನಿಮಗೆ ಧರ್ಮಸ್ಥಳದಿಂದ ಎಲ್ಲ ದೇವಸ್ಥಾನ ನಿಯರ್ ಇದೆ ಅಂತ ಹೇಳ್ಕೊಂಡು ಅಲ್ಲಿರೋ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೋಗ್ತಾ ಇರೋದು ಗಣಪತಿ ದೇವಸ್ಥಾನಕ್ಕೆ. ಹೋಗೋ ದಾರಿಯಲ್ಲಿ ನಿಮಗೆ ಎಲ್ಲ ಥರದ ಸೋಡಾ ಸಿಗುತ್ತೆ, ಹೋದರೆ ಟ್ರೈ ಮಾಡಿ ಅಂತ ಹೇಳ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದಾಯಿತು. ದೇವಸ್ಥಾನನೂ ನೋಡಾಯಿತು, ಅಲ್ಲಿರೋ ದೇವರಿಗೆ ನಮಸ್ಕಾರ ಮಾಡಾಯಿತು. ಹಾಗೆ ಅಲ್ಲಿ ಕಟ್ಟಿರೋ ಗಂಟೆನೂ ಹೊಡೆದಾಯಿತು. ಹಾಗೆ ಅಲ್ಲಿರೋ ಪ್ರಸಾದನೂ